ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟ ಶ್ರೀನಿವಾಸ ಪೂಜೆ ಅವರಿಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾದರು. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕೋಟ ಶ್ರೀನಿವಾಸ ಪೂಜೆ ಇದ್ದಾರೆ. ಸರ್, ಏನು ಭೇಟಿಯಾಗಿದ್ರಿ? ಏನು ಇದೀಗ ಆರೋಗ್ಯದಿಂದ ಚೇತರಿಸಿಕೊಂಡು ಲವಲವಿಕೆಯಿಂದ ಕುಮಾರಸ್ವಾಮಿ ಅವರು ಇರುವುದನ್ನು ಕಂಡೆ ಸೌಹಾರ್ದಯುತವಾಗಿ ಇವತ್ತು ಬೆಂಗಳೂರಿಗೆ ಬಂದಿದ್ದೆ, ಅವ್ರನ್ನ ಭೇಟಿ ಮಾಡಿದ್ದೆ. ಆ, ಆ ಭಾಗದಲ್ಲಿ ಚಿಕ್ಕಮಗಳೂರು ಮತ್ತು ಉಡುಪಿಯ ಭಾಗದಲ್ಲಿ ನಿಮ್ಮ ಪಾರ್ಟಿಯ ಎಲ್ಲ ಸಂಘಟಕರು ಮತ್ತು ಪ್ರಮುಖರು MLC ಅವರಿದ್ದಾರೆ, ಭೋಜೇಗೌಡರು ಮತ್ತು ಎರಡು ಜಿಲ್ಲೆಗಳ ಅಧ್ಯಕ್ಷರು, ಇವರೆಲ್ಲರೂ ಕೂಡ ನನಗೆ ಸಹಕಾರ ಕೊಡೋದಾಗಿ ಹೇಳಿದ್ದಾರೆ. ನಾನು ಅವ್ರಿಗೆ ವಿನಂತಿ ಮಾಡಿದ್ದೆ, ತಾವು ಕೂಡ ಸೂಚನೆ ಕೊಟ್ಟಿದ್ದೀರಿ ಅಂತ ನನ್ನ ಭಾವನೆ. ಏನೇ ಇದ್ದರೂ ಸೌಹಾರ್ದಯುತವಾಗಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬಂದೆ ಅಂತ ಹೇಳಿದೆ. ಭಾಳ ಪ್ರೀತಿಯಿಂದ ಕರೆದು ನನ್ನಂಥ ಸಾಮಾನ್ಯನೊಬ್ಬ ಪಾರ್ಲಿಮೆಂಟಲ್ಲಿ ಬಡವರ ಧ್ವನಿಯಾಗಿ ಕೆಲಸ ಮಾಡೋದನ್ನು ನೋಡಲಿಕ್ಕೆ ನಮಗೆಲ್ಲರಿಗೂ ಖುಷಿ ಇದೆ. ಆ ಕಾರಣಕ್ಕೆ ನಿಮ್ಮ ಜೊತೆಯಲ್ಲಿ ಪೂರ್ಣ ಸಹಕಾರವನ್ನು ನನ್ನ ಪಾರ್ಟಿ ಕೊಡುತ್ತೆ ಮತ್ತು ನಾನು ಕೂಡ ಖುದ್ದಾಗಿ ಯಾರ್ಯಾರು ಸಂಪರ್ಕ ಮಾಡಬೇಕು ಅವ್ರನ್ನ ಮಾಡ್ತೇನೆ. ಮತ್ತೆ ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ನಮ್ಮ ಶುಭ ಹಾರೈಕೆ ಅಂತ ಹೇಳಿದ್ದಾರೆ. ಮೈತ್ರಿಯಿಂದ ಅನುಕೂಲ ಆಗುತ್ತೆ ನಿಮ್ಮ ಭಾಗದಲ್ಲೂ ಕೂಡ? ನಿಶ್ಚಯವಾಗಿ ನನಗೆ ಅನುಕೂಲ ಆಗುತ್ತೆ. ಯಾಕಂದರೆ ಚಿಕ್ಕಮಗಳೂರು ಭಾಗದಲ್ಲಿ ಅವರದ್ದೇ ಆದ ಒಂದೊಂದು ಕ್ಷೇತ್ರದಲ್ಲಿ ಇಂತಿಷ್ಟು ಓಟ್ ಅಂತೇಳಿ ಅವರದ್ದೇ ಆದಂಥ ಸಂಪರ್ಕದ ಓಟ್ಗಳಿವೆ. ಪೂರ್ಣ ಪದಾಧಿಕಾರಿಗಳು ಅಲ್ಲಿ ಜಿಲ್ಲಾಧ್ಯಕ್ಷರು MLC ಅವರು ಎಲ್ಲರೂ ಕೂಡ ಪೂರ್ಣ ಪದಾಧಿಕಾರಿಗಳು ನಮ್ಮ ಪಾರ್ಟಿಗೆ ಮತ್ತು ನನಗೆ ಸಹಕಾರ ಕೊಡೋದಾಗಿ ಹೇಳಿದ್ದಾರೆ ಮತ್ತು ಈಗಾಗಲೇ ಸಂಪರ್ಕವನ್ನು ಶುರು ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ JDSನ ಬೆಂಬಲ ನಮಗೆ ಶಕ್ತಿ ಕೊಟ್ಟಿದೆ ಅಂತ ನನ್ನ ಭಾವನೆ. ನಿಮ್ಮ ಒಂದು ಪ್ರತಿಸ್ಪರ್ಧಿ ಜಯಪ್ರಕಾಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಏನು ಕೋಟ ಶ್ರೀನಿವಾಸ ಪೂಜೆ ಅವರಿಗೆ ಹಿಂದಿ ಬರೋಲ್ಲ ಅಂತ ಹೇಳಿದ್ರು, ಇಂಗ್ಲಿಷ್ ಬರೋಲ್ಲ ಅಂತ ಹೇಳಿದ್ರು. ಅಲ್ಲ, ಅದು ಅವ್ರು ಹೇಳಿದ್ದಾರೆ ಅನ್ನುವಂಥ ಸುದ್ದಿ ಬಂತು, ಅದಕ್ಕೆ ನಾನು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದೆ. ನನ್ನ ದೃಷ್ಟಿಯಲ್ಲಿ ಮುಗಿದೋಯ್ತು. ಯಾರೇ ಆಗಿದ್ರೂ ಕೂಡ ಏನಾದರೂ ಹೇಳಿದರೆ ಅದರಲ್ಲಿರುವಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ನಾವು ಪ್ರತಿಕ್ರಿಯಿಸಬೇಕು ಅಂತ ನನ್ನ ಭಾವನೆ. ಆ ಕಾರಣಕ್ಕೆ ನನ್ನ ಬಗ್ಗೆ ಕಾಳಜಿಯಿಂದಲೂ ಹೇಳಿರ್ಬೋದು ಅವರು, ಯಾಕಂದ್ರೆ ನನಗಿಂತ ಹಿರಿಯರು. ನನ್ನ ಬಗ್ಗೆ ಕಾಳಜಿಯಿಂದ ಹೇಳಿರ್ಬೋದು ಅಂತ ತಿಳ್ಕೊಂಡು ಹೇಳಿದ್ದೇನೆ. 6 ತಿಂಗಳಲ್ಲಿ ನಾನು ಹಿಂದಿ ಕಲಿತೇನೆ ಮತ್ತು ಕನ್ನಡದಲ್ಲೇ ಪ್ರಮಾಣ ವಚನ ತಗೊಳ್ತೇನೆ. ಮತ್ತು ಯಾರು ನನ್ನ ಬಗ್ಗೆ ಅವ್ರು ಮಾತ್ರ ಅಲ್ಲ, ಕೆಲವರಿಗಾದರೂ ಆತಂಕ ಇರ್ಬೋದಲ್ಲ, ಯಾರು ನನ್ನ ಬಗ್ಗೆ ಆತಂಕದಲ್ಲಿದ್ದಾರೆ ಅವರೆಲ್ಲರಿಗೂ ಖುಷಿ ಕೊಡುವಂತೆ ಹಿಂದಿಯಲ್ಲಿ ಭಾಷಣ ಮಾಡಿ ಬರ್ತೇನೆ ಅಂತ ಹೇಳಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಅದು ಮುಗಿದಿದೆ, ಜನ ಒಪ್ಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಶೋಭಾ ಕರಂದ್ಲಾಜೆ ಕಡೆ ಬಂದಿರುವಂಥದ್ದು ಅಲ್ಲೇನಾದ್ರು ಅಸಮಾಧಾನ ಇದೆಯಾ? ಸ್ವಾಭಾವಿಕವಾಗಿ ಅವರು 10 ವರ್ಷಗಳ ಕಾಲ ಸಂಸದರಾಗಿ ಕೆಲಸಗಳು ಮಾಡಿದ್ದಾರೆ. ಅಲ್ಲೆಲ್ಲೋ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು ದೊಡ್ಡ ಕ್ಷೇತ್ರದಲ್ಲಿ ಆಗಿರ್ಬೋದು. ಆದರೆ ಅವರ ಅನುದಾನದ ಹಂಚಿಕೆ ಅತ್ಯಂತ ಸಮರ್ಪಕವಾಗಿ ಆಗಿದೆ. ಯಾವುದೇ ಗೊಂದಲ ಇಲ್ಲದೆ ಇಡೀ ಕ್ಷೇತ್ರವನ್ನು 10 ವರ್ಷಗಳ ನಿಭಾಯಿಸಿದ್ದಾರೆ. ಹಾಗಾಗಿ ಅವರದ್ದೇ ಆದಂಥ ಒಂದಷ್ಟು ಜನ ಗೌರವ ಕೊಡುವವರು, ವಿಶ್ವಾಸ ಕೊಡುವವರು, ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನೋರು ಇದ್ದೇ ಇರ್ತಾರೆ ಸ್ವಾಭಾವಿಕವಾಗಿ. ಅವರೆಲ್ಲರನ್ನ ಕರೆದು ಶೋಭಕ್ಕ ಮಾತಾಡಿದ್ದಾರೆ ಮತ್ತು ತಾನು ಮಾಡಿರುವಂಥ ಸಾಧನೆ ಪ್ರಕಟಣೆ ಈಗಾಗಲೇ ಮಾಡಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿಯನ್ನು ಬೆಂಬಲಿಸಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಸಾರ್ವತ್ರಿಕವಾಗಿ ಮಾಡಿದ್ದಾರೆ. ನನಗೆ ಅವರ 10 ವರ್ಷಗಳ ಸಾಧನೆ ನನಗೊಂದಷ್ಟು ಶಕ್ತಿ ಕೊಡ್ತದೆ ಅಂತ ನಾನು ನಂಬಿದ್ದೇನೆ. ಇದು ಕೋಟ ಶ್ರೀನಿವಾಸ ಪೂಜೆ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರೋದು ಭಾಷೆ ಸಂಬಂಧಪಟ್ಟ ಮಾತಾಡಿದೆ. ನಾನು ಏನು 6 ತಿಂಗಳಲ್ಲಿ ಕೂಡ ಇಂಗ್ಲೀಷು ಏನು ಹಿಂದಿಯನ್ನು ಕಲಿತು ನಾನು ಅಲ್ಲಿ ಕೂಡ ಭಾಷಣ ಮಾಡಿ ಬರ್ತೀನಿ, ಆದರೆ ಭಾಷೆ ವಿಚಾರ ಸಂಬಂಧಪಟ್ಟದ್ದು ಯಾರು ಕೂಡ ರಾಜಕಾರಣ ಮಾಡಬಾರ್ದು ಅಂತ ಒಂದು ರೀತಿಯಲ್ಲಿ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಹರ್ಷ ಜೊತೆ ವಿಜಯ್ ಜನ ರಿಪಬ್ಲಿಕ್ TV, ಬೆಂಗಳೂರು.